ಸ್ನೇಹಿತರೆ ನಮಸ್ಕಾರ. ಪಿಂಚಣಿ ಯೋಜನೆಯಲ್ಲಿ ಇರ್ತಕ್ಕಂತಹ ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ ಹಾಗೂ ಅಂಗವಿಕಲರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ರಾಜ್ಯ ಬಜೆಟ್ನಲ್ಲಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಲಿದ್ದಾರೆ. ಈಗಾಗಲೇ ಮಾರ್ಚ್ ತಿಂಗಳ ಹಣ ಕೊಡಬೇಕಾಗಿದೆ, ಇನ್ನು ಪ್ರಾರಂಭವಾಗುತ್ತೆ. ಜೊತೆಗೆ ಜನವರಿ ಹಾಗೂ ಫೆಬ್ರವರಿ ಕೂಡ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಸರಿಯಾಗಿ ಬಂದಿಲ್ಲ. ಈ ಬಜೆಟ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ ನೋಡಿ. ಹಾಗಾಗಿ ಬನ್ನಿ ಸ್ನೇಹಿತರೆ, ಈ ಬಜೆಟ್ನಲ್ಲಿ ಏನೇನು ಮಂಡನೆ ಆಗುತ್ತೆ, ಜೊತೆಗೆ ಈ ಒಂದು ಪಿಂಚಣಿದಾರರಿಗೆ ಏನು ಒಂದು ಸೌಲಭ್ಯಗಳನ್ನು ಇಲ್ಲಿ ರಾಜ್ಯ ಸರ್ಕಾರ ಒದಗಿಸಿಕೊಡಲಿದೆ. ಅದರಲ್ಲಿ ಮುಖ್ಯವಾಗಿ ಹಿಂದಿನ ತಿಂಗಳಲ್ಲಿ ದುಡ್ಡು ಬರಲಿಲ್ಲ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇದ್ದಾವೆ. ಯಾಕಂದರೆ ಈಗಾಗಲೇ ವೆರಿಫಿಕೇಶನ್ ಮಾಡಿದಾಗ 23 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ಹೊರಗಿಟ್ಟಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಆ ಒಂದು ಹೊರಗಿಟ್ಟಿರತಕ್ಕಂತಹ ಜನರಲ್ಲಿ ನೀವು ಕೂಡ ಆಗಿದ್ರೆ, ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಬಂದಿಲ್ಲ ಅಂದರೆ ನೀವು ಈ ಕೆಲಸ ಮಾಡಿ ಅಂತ ಸರ್ಕಾರವೇ ಖುದ್ದಾಗಿ ತಿಳಿಸಿದೆ. ವೆರಿಫಿಕೇಶನ್ ಮಾಡಲಿಕ್ಕೆ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ ಪಿಂಚಣಿ ಹೆಚ್ಚಳ ಮಾಡಿದ್ರೆ ಇದು ಎಲ್ಲರಿಗೂ ಕೂಡ ಹೋಗಬಾರದು, ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ಹೋಗಬೇಕು ಅನ್ನುವಂತಹ ಉದ್ದೇಶ ಸರ್ಕಾರದ್ದು. ಹೀಗಾಗಿ ವೆರಿಫಿಕೇಶನ್ ಮಾಡುತ್ತೆ. ಆ ವೆರಿಫಿಕೇಶನ್ ನಲ್ಲಿ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಇರತಕ್ಕಂತಹ ಫಲಾನುಭವಿಗಳು ಕೂಡ ಸಿಕ್ಕಿದ್ದಾರೆ. ಇನ್ನು ಹಲವಾರು ಕಾರಣಗಳಿದ್ದಾವೆ. ಅದಕ್ಕೆ ಮುಖ್ಯವಾದ ಕಾರಣಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ನೀವು ಸರಿಪಡಿಸ್ಕೊಳ್ಳೋದು ಹೇಗೆ, ನಿಮಗೆ ಮತ್ತೆ ಎಂದಿನಂತೆ ಸರಿಯಾಗಿ ಪಿಂಚಣಿ ದುಡ್ಡು ಬರಬೇಕಂದ್ರೆ ಏನು ಮಾಡಬೇಕು, ಇದೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಎಷ್ಟು ಹೆಚ್ಚಳ ಆಗ್ತಾ ಇದೆ, ರಾಜ್ಯ ಬಜೆಟ್ ನಲ್ಲಿ ಏನು ಘೋಷಣೆ ಆಗ್ತಾ ಇದೆ, ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವು ಪಿಂಚಣಿದಾರರಾಗಿದ್ರೆ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರಿ ಸ್ನೇಹಿತರೆ. ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ, ನಮಗೂ ಕೂಡ ಸಪೋರ್ಟ್ ಸಿಕ್ಕಂಗಾಗತ್ತೆ. ಇನ್ನು ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಕಳೆದ ತಿಂಗಳಿನ ಹಿಡ್ಕೊಂಡು ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅಂತಲ್ಲ, ಯಾವಾಗ ಗ್ಯಾರಂಟಿ ಯೋಜನೆಗಳು ಜಾರಿ ಆದವೋ ಆವಾಗಿನಿಂದಲೂ ಕೂಡ ನೀವು ನೋಡ್ತಾ ಇದ್ರಿ ಪಿಂಚಣಿ ಯೋಜನೆಯಲ್ಲಿ ಸರಿಯಾಗಿ ದುಡ್ಡು ಬರ್ತಾ ಇರೋದೇ ಕಾರಣ. ಅದಕ್ಕೆ ಗ್ಯಾರಂಟಿ ಯೋಜನೆಗಳು. ಯಾಕಂದರೆ ರಾಜ್ಯದಲ್ಲಿ ಬರೀ ಒಂದೆರಡು ಸ್ಕೀಮ್ಸ್ಗಳಲ್ಲ, ಈಗಾಗಲೇ ಪಂಚ ಗ್ಯಾರಂಟಿಗಳ ಜೊತೆಗೆ ಪಿಂಚಣಿ ಯೋಜನೆ, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಇನ್ನಿತರ ಸೌಲಭ್ಯಗಳನ್ನು, ಯೋಜನೆಗಳನ್ನು ಒದಗಿಸಿ ಕೊಡಲೇಬೇಕು. ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತನಗೋಸ್ಕರ ಘೋಷಣೆ ಮಾಡಿದೆ ಅಂತ ಹೇಳಬಹುದು. ಯಾಕಂದ್ರೆ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಈ ಘೋಷಣೆಗಳನ್ನ ಮಾಡ್ತಾರೆ. ಆದ್ರೆ ಪಿಂಚಣಿ ಯೋಜನೆ ಹಾಗಲ್ಲ. ಯಾವುದೇ ಪಕ್ಷ ಬರಲಿ ಆಡಳಿತಕ್ಕೆ, ಕಾಂಗ್ರೆಸ್, ಬಿಜೆಪಿ, JDS, ಇನ್ನಿತರ ಯಾವುದೇ ಸ್ವತಂತ್ರ ಪಕ್ಷಗಳು ಬರಲಿ, ಈ ಯೋಜನೆಗಳನ್ನ ನಡೆಸಲೇಬೇಕು ಅನ್ನುವಂತಹ ಅನಿವಾರ್ಯತೆ ಇದೆ. ಅದು ಏನೇ ಆಗಲಿ, ಈಗಾಗಲೇ ಸಾಲ ಸೂಲಗಳನ್ನ ಮಾಡ್ಕೊಂಡಿದೆ ಸರ್ಕಾರ, ಆದ್ರೂ ಪಿಂಚಣಿ ಯೋಜನೆಯನ್ನ ಕೊಡಲೇಬೇಕಾಗತ್ತೆ. ಯಾಕಂದ್ರೆ ಇದು ಶಾಶ್ವತ ಯೋಜನೆ. ಈ ಪಿಂಚಣಿ ಯೋಜನೆಯಲ್ಲಿ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು, ಅಂಗವಿಕಲರು ವೇಟ್ ಮಾಡ್ತಾನೆ ಇರ್ತಾರೆ, ಇವತ್ತು ನಾಳೆ ಅಂತ ಜಮಾ ಆಗತ್ತೆ ಅಂತ. ಯಾಕಂದ್ರೆ ಅವರಿಗೆ ಅನಿವಾರ್ಯತೆ ಇರುತ್ತೆ, ಅವ್ರಿಗೆ ದುಡ್ಡು ಕೊಡಲೇಬೇಕು. ಇದು ಶಾಶ್ವತ ಯೋಜನೆ. ಹೀಗಾಗಿ ಈಗ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ದುಡ್ಡು ಬರ್ತಾ ಇತ್ತಂದ್ರೆ, ಈಗ ಮಾರ್ಚ್ ಪ್ರಾರಂಭವಾಯ್ತು ಅಂತ ಅನ್ಕೊಳ್ಳಿ. ಮಾರ್ಚ್ 1ನೇ ತಾರೀಕು ಹಿಡ್ಕೊಂಡು 5ನೇ ತಾರೀಕು ಒಳಗಾಗಿ ಪಿಂಚಣಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಏಪ್ರಿಲ್ ಪ್ರಾರಂಭವಾಯ್ತು ಅಂತ ಅನ್ಕೊಳ್ಳಿ. ಏಪ್ರಿಲ್ 1ನೇ ತಾರೀಕು ಹಿಡ್ಕೊಂಡು 5ನೇ ತಾರೀಕು ಒಳಗಾಗಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಹೀಗಾಗಿ ಈ ಗ್ಯಾರಂಟಿ ಯೋಜನೆಗಳು ಒಂದಾಗಿನಿಂದ ಮಾರ್ಚ್ ಪ್ರಾರಂಭವಾದರೂ ಹೋಯ್ತು, ಮಾರ್ಚ್ ಎಂಡ್ ಆದರೂ ಹೋಯ್ತು, ಏಪ್ರಿಲ್ನಲ್ಲಿ ಜಮಾ ಆಗಬಹುದು ಅಥವಾ ಮೇನಲ್ಲಿ ಕೂಡ ಜಮಾ ಆಗಬಹುದು, ಜನವರಿ ತಿಂಗಳ ಹಣ ಈ ಮಾರ್ಚ್ನಲ್ಲಿ ಜಮಾ ಆಗಬಹುದು. ಹೀಗೆ ಹೆಚ್ಚು ಕಡಿಮೆ ದಿನಗಳನ್ನು, ತಿಂಗಳನ್ನ ಟೈಮ್ ಅನ್ನ ತೆಗೆದುಕೊಳ್ತಾ ಇದೆ ಸರ್ಕಾರ. ಅದನ್ನ ಇಲ್ಲಿ ಬ್ರೇಕ್ ಹಾಕಬೇಕಾಗಿದೆ. ಇದೇ ಬಜೆಟ್ ನಲ್ಲಿ ಕೂಡ ಸಾಕಷ್ಟು ಈಗಾಗಲೇ ಇದರ ಬಗ್ಗೆ ಚರ್ಚೆ ಆಗಲಿದೆ. ಅದರಲ್ಲಿ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗಬೇಕು, ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗಬೇಕು, ಅಂಗವಿಕಲರಿಗೂ ಕೂಡ ಪಿಂಚಣಿಯನ್ನ ಹೆಚ್ಚಳ ಮಾಡಬೇಕೆನ್ನುವಂತಹ ಮನವರಿಕೆ ಕೂಡ ಮಾಡಿಕೊಂಡಿದ್ದಾರಂತೆ. ಹಾಗಾಗಿ ಇದರ ಬಗ್ಗೆ ಸಭೆಗಳು ಕೂಡ ನಡೀತವೆ ಇಲ್ಲ. ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಸಾಕಷ್ಟು ಖರ್ಚು ವೆಚ್ಚ ಇದೆ. ಇದಕ್ಕೋಸ್ಕರನೇ ಬರೀ ಎಲ್ಲ ದುಡ್ಡವನ್ನ ಹಾಕ್ಲಿಕ್ಕೆ ಆಗೋದಿಲ್ಲ, ಬೇರೆ ಯೋಜನೆಗಳನ್ನು ಕೂಡ ಗಮನ ಹರಿಸಬೇಕಾಗತ್ತೆ. ಅದರಲ್ಲಿ ಮುಖ್ಯವಾದದ್ದು ಪಿಂಚಣಿ ಯೋಜನೆ, ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳು. ಹೀಗಾಗಿ ರೈತರ ಕುರಿತಂತೆ, ಪಿಂಚಣಿದಾರರ ಕುರಿತಂತೆ ಬಹಳಷ್ಟು ಸಭೆಗಳನ್ನು ಕರೆದು ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ರೈತರಿಗೆ ಏನು ಸೌಕರ್ಯಗಳನ್ನು ಒದಗಿಸಿಕೊಡಬೇಕು, ರೈತರಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ಏನು ಪರಿಹಾರ ಕೊಡಬೇಕು, ರೈತರ ಬೆಳವಣಿಗೆ ಏನು ನಮ್ಮ ಕ್ರಮಗಳನ್ನು ಕೈಗೊಳ್ಳಬೇಕು, ಅದರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ ಅಂತೆ. ಜೊತೆಗೆ ಪಿಂಚಣಿ ಯೋಜನೆಯಲ್ಲಿ ಇನ್ನೂ ಹೆಚ್ಚಿನ ಏನು ನಾವು ಸೌಲಭ್ಯವನ್ನು ಕೊಡಬಹುದು ಅದರ ಬಗ್ಗೆನೂ ಕೂಡ ಚಿಂತನೆಯನ್ನ ಸರ್ಕಾರ ನಡೆಸ್ತಾ ಇದೆ ಅಂತ. ಸೊ ಹೀಗಾಗಿ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಹೆಚ್ಚಳ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೋದ ವರ್ಷದಲ್ಲಿ ಘೋಷಣೆ ಮಾಡಿದ್ರು, ಪಿಂಚಣಿ ಅತಿ ಶೀಘ್ರದಲ್ಲಿ ನಾವು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು ಹಿರಿಯ ನಾಗರಿಕರ ಸಭೆಯಲ್ಲಿ. ಆದರೆ ಹೆಚ್ಚಳ ಮಾಡಿರಲಿಲ್ಲ. ಆದರೆ ಈ ಬಜೆಟ್ನಲ್ಲಾದರೂ ಹೆಚ್ಚಳ ಮಾಡ್ತಾರಾ, ಏನಾದರೂ ಬಜೆಟ್ನಲ್ಲಿ ಪಿಂಚಣಿದಾರರಿಗೆ ಇನ್ನೂ ಹೆಚ್ಚಿನ ದುಡ್ಡನ್ನು ಮೀಸಲಿಡ್ತಾರಾ ಅಂತ ನಾವು ಕಾಯ್ದು ನೋಡಬೇಕಾಗಿದೆ.
ಇನ್ನೇನು ಮಾರ್ಚ್ 6ನೇ ತಾರೀಕು ಈ ಪಿಂಚಣಿ ಯೋಜನೆಯ ಬಗ್ಗೆನೂ ಕೂಡ ಕ್ಲಾರಿಟಿ ಸಿಕ್ಬಿಡುತ್ತೆ. ಯಾಕಂದರೆ ಬಜೆಟ್ ಮಂಡನೆ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ 3 ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಕೂಡ ಸರ್ಕಾರ ಮುಂದಾಗಿದೆ. ಇನ್ನು ಹೊಸ ಬಜೆಟ್ ಅಂತಲೇ ಹೇಳ್ಬೋದು. 17ನೇ ಬಾರಿಗೆ CM ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದು, ಇದು ದಾಖಲೆಯ ಬಜೆಟ್ ಅಂತಲೇ ಹೇಳಬಹುದು. ಸೊ ಇನ್ನು ನಿಮಗೆ ಏನೇ ಕ್ವಶನ್ಸ್ಗಳು ಇದ್ರು, ಡೌಟ್ಸ್ ಇದ್ರು, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ಇನ್ನು ಸ್ನೇಹಿತರೆ, ಲೈಫ್ ಸರ್ಟಿಫಿಕೇಟ್ ಎನ್ನುವಂಥದ್ದು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಕುಟುಂಬಸ್ಥರು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಸರ್ಕಾರ ಹೇಳ್ತಾ ಇದೆ, ನಾವು ಲಕ್ಷಾಂತರ ಫಲಾನುಭವಿಗಳನ್ನು ಹೊರಗಿಟ್ಟಿದ್ದೀವಿ, ಯಾರ ಮೇಲೆ ಅನುಮಾನ ಬಂದಿದೋ ಅವ್ರನ್ನೂ ಕೂಡ ನಾವು ಹೊರಗಿಟ್ಟಿದ್ದೀವಿ. ಅದರಲ್ಲಿ ನೀವು ಕೂಡ ಆಗಿದ್ರೆ ಅಂದರೆ ಎಲಿಜಿಬಲ್ ಇರ್ತೀರಿ, ನೀವು ಬದುಕಿರ್ತೀರಿ, ಆದರೂ ಸಹಿತ ಪಿಂಚಣಿ ಬರ್ತಾ ಇಲ್ಲ, ಪೂರ್ತಿಯಾಗಿ ಸ್ಟಾಪ್ ಆಗಿದೆ ಅಂದರೆ 1 ತಿಂಗಳು ಬಿಟ್ಟು ಇನ್ನೊಂದು ತಿಂಗಳಲ್ಲಿ ಜಮಾ ಆಗ್ತಿದ್ರೆ ಏನು ತೊಂದರೆ ಇಲ್ಲ. ಆದರೆ ಪೂರ್ತಿಯಾಗಿ ಸ್ಟಾಪ್ ಆಗಿದ್ರೆ ಮಾತ್ರ ಹೇಳ್ತಾ ಇದ್ದೀನಿ. ಯಾಕಂದರೆ 1 ತಿಂಗಳು ಬಿಟ್ಟು ಇನ್ನೊಂದು ತಿಂಗಳಲ್ಲಂತೂ ಸರ್ಕಾರವೇ ಲೇಟ್ ಮಾಡಿ ಕೊಡ್ತಾ ಇದೆ, ಇದು ಬೇರೆ ವಿಷಯ, ಸರ್ಕಾರದೇ ತಪ್ಪು. ಇನ್ನು ನಿಮ್ಮ ತಪ್ಪುಗಳನ್ನು ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಏನಾದರೂ ನೀವು ಬದುಕಿದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ಒಂದು ಕೆಲಸ ಮಾಡಿ ಅಂತ ಪಿಂಚಣಿ ಯೋಜನೆಯ ಮುಖಾಂತರ ಸರ್ಕಾರ ಹೇಳ್ತಾ ಇದೆ. ಏನಂತ ಕೇಳೋದಾದರೆ, ನಿಮ್ಮ ಲೈಫ್ ಸರ್ಟಿಫಿಕೇಟ್ ಸ್ನೇಹಿತರೆ, ಲೈಫ್ ಸರ್ಟಿಫಿಕೇಟು ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ಇದು ಜೀವಿತ ಪ್ರಮಾಣ ಪತ್ರ ಅಂತಲೂ ಕೂಡ ನಾವು ಕರಿತೀವಿ. ಈ ಜೀವಿತ ಪ್ರಮಾಣ ಪತ್ರವನ್ನು ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿರ್ತೀರಿ ಈ ಪಿಂಚಣಿ ಯೋಜನೆಗೆ, ಆಯಾ ಬ್ಯಾಂಕ್ಗೆ ಹೋಗಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಹತ್ರ ಕೊಟ್ಟು ಅದನ್ನು ಸಬ್ಮಿಟ್ ಮಾಡಬೇಕು. ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಸರ್, ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಮಗೆ ವಯಸ್ಸಾಗಿದೆ, ನಾವು ಮನೆಯವರನ್ನು ಕಳಿಸ್ತೀವಿ ಅಂದರೂ ಕಳಿಸಬಹುದು. ನಿಮ್ಮ ಕುಟುಂಬಸ್ಥರನ್ನು ಯಾರನ್ನಾದರೂ ಕಳುಹಿಸಿ, ಆದರೆ ವಿಡಿಯೋ ಕಾಲ್ನ ಮುಖಾಂತರ ನೀವು ಬದುಕಿದ್ದೀರಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಬೇಕು. ನೀವು ಮಾತಾಡಬೇಕು, ಆ್ಯಕ್ಟಿವಿಟೀಸ್ ಮಾಡಬೇಕು. ತದನಂತರ ಅವರಿಗೆ ಕನ್ಫರ್ಮ್ ಆದ ತಕ್ಷಣ ಅವರು ಮೇಲಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಕಳಿಸಿ ಎಂದಿನಂತೆ ನಿಮಗೆ ಮತ್ತೆ ದುಡ್ಡು ಜಮಾ ಆಗುವಂತಹ ಒಂದು ಕೆಲಸಗಳನ್ನು ಮಾಡಿಕೊಡ್ತಾರೆ. ಮತ್ತೆ ನಿಮಗೆ ಎಂದಿನಂತೆ ಪಿಂಚಣಿ ಯೋಜನೆಯಲ್ಲಿ ದುಡ್ಡು ಬರ್ತಾ ಹೋಗುತ್ತೆ. ಸೊ ಇದೀಗ ಇನ್ಫಾರ್ಮೇಷನ್ ಬಂದಿರತಕ್ಕಂಥದ್ದು, ಇದು ನೀವು ಮಾಡಬಹುದು ಕೆಲಸವನ್ನು. ಇನ್ನು ಪಿಂಚಣಿ ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು 15% ಅಷ್ಟು ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. 900 ಅಥವಾ 800 ಜಮಾ ಆಗ್ತಾ ಇದ್ರೆ ಅದು 1500ಕ್ಕೂ ಕೂಡ ಏರಿಕೆ ಆಗಲಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಸ್ನೇಹಿತರೆ. ಇನ್ನು ವಿಧವಾ ಮಹಿಳೆಯರಿಗೂ ಕೂಡ ಬಹಳಷ್ಟು ಗುಡ್ ನ್ಯೂಸ್ಗಳು ಕೂಡ ಬಂದಿದ್ದು, ಕೇಂದ್ರ ಸರ್ಕಾರದಿಂದನೂ ಕೂಡ ಪಿಂಚಣಿ ಹೆಚ್ಚಳ ಆಗುವುದರ ಬಗ್ಗೆ ಚಿಂತನೆ ಕೂಡ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಮಾಡಿದ್ರೆ ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಹೆಚ್ಚಳ ಮಾಡಲಿಕ್ಕೆ ಆಗೋದಿಲ್ಲ, ಅದರ ಜೊತೆಗೆ ಇನ್ನೂ ಹಲವಾರು ರಾಜ್ಯಗಳಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಮಾಡಬೇಕಾಗತ್ತೆ. ಅದರಲ್ಲಿ ಉತ್ತರ ಪ್ರದೇಶ ಸೇರಿದಂತೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ, ಬಿಹಾರ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ, ಈ ಎಲ್ಲ ರಾಜ್ಯಗಳಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಸೊ ಬಹಳಷ್ಟು ವಿಧವಾ ಮಹಿಳೆಯರು ಕಾಯ್ತಾ ಇದ್ದಾರೆ, ನಮಗೂ ಕೂಡ ಹೆಚ್ಚಳ ಆಗುತ್ತೆ. ಯಾಕಂದರೆ ಕೇಂದ್ರ ಸರ್ಕಾರವು ಕೂಡ ಇದರ ಬಗ್ಗೆ ಚಿಂತನೆ ನಡೆಸಿದ್ದು, ನಿಮ್ಮ ಬೆಳವಣಿಗೆಗೆ, ನಿಮ್ಮ ಉನ್ನತೀಕರಣಕ್ಕೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೊದಲ ಗಂಡ ಇರೋದಿಲ್ಲ, ಹೀಗಾಗಿ ಭಾಳ ಹಿಂದೆ ಕೂಡ ಉಳಿದಿರ್ತೀರಿ. ಹೀಗಾಗಿ ಇನ್ನಷ್ಟು ಧನ ಸಹಾಯ ಆಗಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಒಂದು ಕ್ರಮವನ್ನು ಕೈಗೊಳ್ತಾ ಇದೆ. ನೋಡೋಣ, ಕಾಯ್ದು. ಈಗಾಗಲೇ ಒಂದು ಅಧಿಕೃತ ಮಾಹಿತಿ ಸಿಕ್ಕ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಬಜೆಟ್ ಮಂಡನೆ ಆಗೋ ತನಕ ನಾವು ವೇಟ್ ಮಾಡಿ ನೋಡೋಣ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.